ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಈ ಬಾರಿ ಬಿಹಾರ ವಿಧಾನಸಭಾ ಚುನಾವಣೆ ಎಷ್ಟು ಕುತೂಹಲ ಮೂಡಿಸಿತ್ತು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತ ಸಂಗತಿ. ಒಂದು ಕಡೆಯಿಂದ INDA, ಮತ್ತೊಂದು ಕಡೆಯಿಂದ NDA ಒಕ್ಕೂಟ ತೀವ್ರ ಜಿದ್ದಾಜಿದ್ದಿನ ಸ್ಪರ್ಧೆ ಏರ್ಪಟ್ಟಿತ್ತು. ಅಂತಿಮವಾಗಿ ಫಲಿತಾಂಶ ಹೇಗೆ ಬಂತು ಅಂದ್ರೆ NDA ಮೈತ್ರಿಕೂಟ ಭರ್ಜರಿಯಾದಂತ ಗೆಲುವನ್ನು ಸಾಧಿಸಿ ಬಿಡ್ತು. INDA ಮೈತ್ರಿಕೂಟ ಹೇಳ ಹೆಸರಿಲ್ಲದಂತೆ ಹೊರಟೋಗಿ ಬಿಡ್ತು. ಚುನಾವಣೆ ಮುಗಿದಾದ ಬಳಿಕ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನಿತೀಶ್ ಕುಮಾರ್ ಬಿಹಾರ ರಾಜ್ಯದ ಮುಖ್ಯಮಂತ್ರಿ ಆದರು. ಹೆಚ್ಚು ಕಡಿಮೆ ಒಂದು 4 ತಿಂಗಳು ಆಗಿರಬಹುದಾ. ಅಷ್ಟರಲ್ಲಿ ಬಿಹಾರದಲ್ಲಿ ಒಂದು ಕ್ಷಿಪ್ರ ಬೆಳವಣಿಗೆ ಆಗಬಿಟ್ಟಿದೆ. ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ, ಯಾರೂ ಕೂಡ ಪ್ರೆಡಿಕ್ಷನ್ ಕೂಡ ಮಾಡಿರಲಿಲ್ಲ ಹೀಗಾಗಬಹುದು ಅಂತ ಹೇಳಿ. ದಿಢೀರ್ ಅಂತ ಹೇಳಿ ಒಂದು 2-3 ದಿನಗಳಿಂದ ಊಹಾಪೋಹ, ಒಂದಷ್ಟು ಚರ್ಚೆಗಳೆಲ್ಲವೂ ಕೂಡ ಶುರುವಾಗಿತ್ತು. ಇದೀಗ ಆ ಊಹಾಪೋಹವೇ ನಿಜ ಆಗಿದೆ. ಕೇವಲ 4 ತಿಂಗಳಿಗೆ ಬಿಹಾರದ ಮುಖ್ಯಮಂತ್ರಿ ಸ್ಥಾನಕ್ಕೆ ನಿತೀಶ್ ಕುಮಾರ್ ಇದೀಗ ರಾಜೀನಾಮೆ ಕೊಡ್ತಾ ಇದ್ದಾರೆ. ಸ್ವತಃ ಇವತ್ತು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಾರಿಟಿಯನ್ನು ಕೊಟ್ಟರು. ಅಥವಾ ನಾನು ರಾಜೀನಾಮೆ ಕೊಡ್ತಿದ್ದೀನಿ ಅನ್ನೋದನ್ನ ಪರೋಕ್ಷವಾಗಿ ಅವರೇ ತಿಳಿಸಿದ್ರು. ಹೊಸ ಸರ್ಕಾರಕ್ಕೆ ನನ್ನ ಸಂಪೂರ್ಣವಾದಂಥ ಬೆಂಬಲ ಇರುತ್ತೆ, ನಾನು ಎಲ್ಲಾ ರೀತಿಯಲ್ಲೂ ಕೂಡ ಸಾಥನ್ನು ಕೊಡ್ತೀನಿ ಅಂತ ಹೇಳಿ. ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಇಂಥದ್ದೊಂದು ಬೆಳವಣಿಗೆಯನ್ನು. ಯಾಕಂದ್ರೆ ನಿತೀಶ್ ಕುಮಾರ್ ಅಧಿಕಾರಕ್ಕೋಸ್ಕರ ಮೈತ್ರಿಯನ್ನೇ ಆಗಾಗ ಬದಲಾಯಿಸಿ ಬಿಡ್ತಾ ಇದ್ರು. ಅಧಿಕಾರವನ್ನ ಹಿಡಿಯೋದಕ್ಕೆ ನಿರಂತರವಾದಂಥ ಪ್ರಯತ್ನವನ್ನ ಪಡ್ತಾ ಇದ್ರು. ಈ ಬಾರಿಯೂ ಕೂಡ ಯಾರು ಮುಖ್ಯಮಂತ್ರಿ ಎನ್ನುವಂಥ ಚರ್ಚೆ ಬಂದಂಥ ಸಂದರ್ಭದಲ್ಲಿ ಬೇರೆ ಹೆಸರೇ ಇರಲಿಲ್ಲ. ನಿತೀಶ್ ಕುಮಾರೇ ಮುಖ್ಯಮಂತ್ರಿ ಆಗ್ತಾರೆ ಅಂತಿತ್ತು. ಕೊನೆಗೆ ನಿತೀಶ್ ಕುಮಾರ್ ಅವರೇ ಮುಖ್ಯಮಂತ್ರಿ ಆಗಿದ್ರು. ಹೀಗಿದ್ದಂತ ಅಂದ್ರೆ ಅಧಿಕಾರಕ್ಕೋಸ್ಕರ ನಾನು ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ತೀನಿ. ಯಾವ ಹಂತ ಅಂದ್ರೆ ನಾನು ಯಾಕೆ ಈ ಪದವನ್ನ ಬಳಸ್ತಾ ಇದ್ದೀನಿ ಅಂದ್ರೆ, ಅವ್ರು ಯಾರನ್ನ ವಿರೋಧಿಸ್ಕೊಂಡು ಬಂದಿದ್ರು RJDಯನ್ನ, ಅವ್ರ ಜೊತೆಗೆ ಮೈತ್ರಿ ಮಾಡ್ಕೊಂಡು ಬಿಟ್ಟಿದ್ರು. ಆ ಕಾರಣಕ್ಕಾಗಿ ಹೇಳಿದ್ದು ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ತೀನಿ ಅಂತಿದ್ದಂತ ನಿತೀಶ್ ಕುಮಾರ್ ಇದೀಗ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಅಂದ್ರೆ ಸಹಜವಾಗಿ ಎಲ್ರಿಗೂ ಕೂಡ ಅಚ್ಚರಿ ಆಗುತ್ತೆ. ಹೀಗಾಗಿ 2 ರೀತಿಯಾದಂಥ ಚರ್ಚೆ ಅಥವಾ 2 ರೀತಿಯಾದಂಥ ವಿಶ್ಲೇಷಣೆ ನಡೀತಾ ಇದೆ. ಒಂದು, ನಿತೀಶ್ ಕುಮಾರ್ ಅವರೇ ಪೂರ್ಣ ಮನಸ್ಸಿನಿಂದ ರಾಜೀನಾಮೆಯನ್ನ ಕೊಟ್ಟರ, ಅಥವಾ ಬಿಜೆಪಿ ರಾಜೀನಾಮೆಯನ್ನ ಕೊಡುವ ಹಾಗೆ ಮಾಡಿತಾ ಅನ್ನೋದು ಒಂದು, ಅಥವಾ ಮಗನ ಮೇಲಿನ ವ್ಯಾಮೋಹ ಅಥವಾ ಪುತ್ರನ ಮೇಲಿನ ವ್ಯಾಮೋಹಕ್ಕೋಸ್ಕರ ನಿತೀಶ್ ಕುಮಾರ್ ಹೀಗೆ ಮಾಡಿದ್ರ, ಇಂಥದ್ದೊಂದು ಚರ್ಚೆ ನಡೀತಾ ಇದೆ. ಅದರ ಆಚೆಗಿನ ಇನ್ನೊಂದು ಚರ್ಚೆ ಏನಪ್ಪಾ ಅಂದ್ರೆ, ಬಿಜೆಪಿ ಬಿಹಾರ ಸೇರಿದಂತೆ ಸಾಕಷ್ಟು ರಾಜ್ಯಗಳಲ್ಲಿ ಯಾವುದಾದ್ರೂ ಪ್ರಾದೇಶಿಕ ಪಕ್ಷ ಇತ್ತು ಅಂತಾದ್ರೆ ಮೊದಲಿಗೆ ಆ ಪ್ರಾದೇಶಿಕ ಪಕ್ಷದ ಜೊತೆಗೆ ಮೈತ್ರಿಯನ್ನ ಮಾಡಿಕೊಳ್ತಾರೆ. ತಪ್ಪು ಅಂತಲ್ಲ, ಅವ್ರದ್ದೊಂದು ರಾಜಕಾರಣದ ಶೈಲಿ ಯಾವುದು ಅಥವಾ ಅವರು ಮಾಡುವಂತ ರಾಜಕಾರಣ ಅದು. ಆ ಪ್ರಾದೇಶಿಕ ಪಕ್ಷದ ಜೊತೆಗೆ ಅವರು ಮೈತ್ರಿಯನ್ನ ಮಾಡ್ಕೊಂಡು ಬಿಡ್ತಾರೆ. ಆ ಪ್ರಾದೇಶಿಕ ಪಕ್ಷ ಆ ರಾಜ್ಯದಲ್ಲಿ ಸಾಕಷ್ಟು ಸ್ಟ್ರಾಂಗ್ ಆಗಿರುತ್ತಲ್ಲ, ಹೀಗಾಗಿ ಅವರ ಬೆನ್ನೇರಿ ಬಿಜೆಪಿಯು ಕೂಡ ಅಲ್ಲಿ ನಿಧಾನಕ್ಕೆ ತನ್ನ ಅಸ್ತಿತ್ವವನ್ನು ಕಂಡುಕೊಳ್ಳುತ್ತೆ. ನೋಡ್ತಾ 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 ಇದ್ದ ಹಾಗೆ ಚುನಾವಣೆಯಿಂದ ಚುನಾವಣೆಗೆ ಯಾವ ಪಕ್ಷದ ಜೊತೆಗೆ ಮೈತ್ರಿಯನ್ನ ಮಾಡಿಕೊಂಡಿತ್ತು ಆ ಪಕ್ಷವನ್ನೇ ಮೀರಿ ಬಿಜೆಪಿ ಬೆಳೆದು ನಿಂತು ಬಿಡುತ್ತೆ. ಯಾವಾಗ ಬಿಜೆಪಿ ಬೆಳೆದು ನಿಂತು ಬಿಡುತ್ತೋ ಆ ಪ್ರಾದೇಶಿಕ ಪಕ್ಷವನ್ನ ಗುಳುಮ್ಮು ಸ್ವಾಹ ಮಾಡಿಬಿಡುತ್ತೆ. ಇದಕ್ಕೆ ಬೇಕಾದಷ್ಟು ಉದಾಹರಣೆ ಬೇರೆ ಬೇರೆ ರಾಜ್ಯಗಳಲ್ಲಿ ನಾವು ನೋಡಿದ್ದೇವೆ. ಈಗ ನಡೀತಿರುವಂತಹ ಚರ್ಚೆ ಏನಪ್ಪಾ ಅಂದ್ರೆ, ಬಿಜೆಪಿ ಅಂಥದ್ದೇ ಒಂದು ಕಾರ್ಯತಂತ್ರವನ್ನ ಸುದೀರ್ಘ ಅವಧಿಯಿಂದ ಪ್ರಯೋಗವನ್ನ ಮಾಡಿ ಕೊನೆಗೆ JDUವನ್ನ ಗುಳುಮ್ ಸ್ವಾಹ ಮಾಡಿಬಿಡ್ತಾ ಎನ್ನುವಂತ ಚರ್ಚೆ. ಹಾಗಾದ್ರೆ ಏನಾಗ್ತಿದೆ ಬಿಹಾರದಲ್ಲಿ ಗಮನಿಸ್ತಾ ಹೋಗೋಣ. ಬಂಧುಗಳೇ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಲೋಕಸಭಾ ಚುನಾವಣೆ ಮುಕ್ತಾಯ ಆಯಿತು. ಅಂತಿಮವಾಗಿ ಬಿಜೆಪಿ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರುವಂತ ಸ್ಥಿತಿಯಲ್ಲಿ ಇರಲಿಲ್ಲ, ಬೇರೆ ಪಕ್ಷಗಳ ಬೆಂಬಲ ಬೇಕಿತ್ತು. ಆ ಸಂದರ್ಭದಲ್ಲಿ ಬಿಜೆಪಿಗೆ ಸ್ಪಷ್ಟವಾದಂಥ ಬೆಂಬಲವನ್ನು ಕೊಟ್ಟಿದ್ದು ಒಂದು JDU ನಿತೀಶ್ ಕುಮಾರ್, ಮತ್ತೊಂದು TDP ಚಂದ್ರಬಾಬು ನಾಯ್ಡು. ಆ ಕಾರಣಕ್ಕಾಗಿ JDU ಹಾಗೆ ಬಿಜೆಪಿಯ ಸಂಬಂಧ ಇನ್ನಷ್ಟು ಗಟ್ಟಿಯಾಗಿತ್ತು. ಯಾಕಂದ್ರೆ ನಿತೀಶ್ ಕುಮಾರ್ ಅವ್ರನ್ನ ಹಿಂದೆ ನಂಬುವಂತ ಸ್ಥಿತಿಯಲ್ಲಿ ಇರಲಿಲ್ಲ. ಯಾವಾಗ ಯಾರ ಕಡೆ ಜೊತೆಗೆ ಹೋಗ್ತಾರೆ ಅಂತಲೂ ಕೂಡ ಹೇಳೋದಕ್ಕಾಗ್ತಾ ಇರಲಿಲ್ಲ. ಅಂತಿಮವಾಗಿ ಈ ಲೋಕಸಭಾ ಚುನಾವಣೆಯ ಒಂದು ಬೆಂಬಲದ ಕಾರಣಕ್ಕಾಗಿ ಅವ್ರ ನಡುವಿನ ಮೈತ್ರಿ ತುಂಬಾ ಗಟ್ಟಿಯಾಗಿತ್ತು. ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಮೈತ್ರಿಯನ್ನ ಮಾಡಿಕೊಂಡು ಚುನಾವಣೆಯನ್ನ ಫೇಸ್ ಮಾಡಿದ್ರು. ಸಮನಾಗಿ ಸೀಟು ಹಂಚಿಕೆ ಅಂತದೆಲ್ಲವೂ ಕೂಡ ಆಗಿತ್ತು. ಅಂತಿಮವಾಗಿ ಬಿಜೆಪಿ 89 ಸ್ಥಾನಗಳನ್ನು ಗೆದ್ದುಕೊಂಡ್ರೆ ಒಂದು 4 ಸ್ಥಾನ ಕಡಿಮೆ ಎನ್ನುವ ರೀತಿಯಲ್ಲಿ 85 ಸ್ಥಾನಗಳನ್ನ JDU ಗೆದ್ದುಕೊಳ್ಳುತ್ತೆ. ಬಿಜೆಪಿ ಚುನಾವಣೆಗೆ ಹೋಗುವಂತ ಸಂದರ್ಭದಲ್ಲೂ ಕೂಡ ಸ್ಪಷ್ಟವಾಗಿ ಹೇಳಿತ್ತು, ನಮ್ಮ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅಂತ ಹೇಳಿ. ಜೊತೆಗೆ ನಿತೀಶ್ ಕುಮಾರ್ ಹೆಸರನ್ನ ಹೇಳಿಕೊಂಡೇ ಬಿಜೆಪಿ ಚುನಾವಣೆಯನ್ನ ಎದುರಿಸಿತ್ತು. ನಿತೀಶ್ ಕುಮಾರ್ ಅವರಿಗೆ ಇದ್ದಂತ ಅಪಾರವಾದಂತ ಜನಪ್ರಿಯತೆ, ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಇದ್ದಿದ್ದು ಅಥವಾ ಯಾವುದೇ ಭ್ರಷ್ಟಾಚಾರದ ಆರೋಪ ಇಲ್ಲದೆ ಇದ್ದಿದ್ದು ಬಿಜೆಪಿ ಹಾಗೆ JDU ಮೈತ್ರಿಯನ್ನ ಅಧಿಕಾರಕ್ಕೆ ತರುವಲ್ಲಿ ಯಶಸ್ವಿ ಆಯಿತು. ಅಧಿಕಾರಕ್ಕೆ ಬಂದ್ರು, ನಿತೀಶ್ ಕುಮಾರ್ ಮುಖ್ಯಮಂತ್ರಿಯೂ ಕೂಡ ಆದ್ರು. ಅದಾದ ಬಳಿಕ ಎಲ್ಲವೂ ಕೂಡ ಆರಾಮಾಗಿ ನಡ್ಕೊಂಡು ಹೋಗ್ತಾ ಇತ್ತು. ಅಂದ್ರೆ ಬೇರೆ ರೀತಿ ಬೆಳವಣಿಗೆ ಆಗುತ್ತೆ ಎನ್ನುವಂತ ನಿರೀಕ್ಷೆ ಅಂತದೇನು ಕೂಡ ಇರಲಿಲ್ಲ. ಹೀಗಿದ್ದಾಗಲೇ ಒಂದು 2-3 ದಿನಗಳಿಂದ ಸುದ್ದಿ ಹರಿದಾಡೋದಕ್ಕೆ ಶುರುವಾಗಿತ್ತು. ಏನಪ್ಪಾ ಅಂದ್ರೆ, ನಿತೀಶ್ ಕುಮಾರ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟು ಬಿಡ್ತಾರಂತೆ, ಬಿಜೆಪಿಯವರೊಬ್ರು ಮುಖ್ಯಮಂತ್ರಿ ಆಗಿಬಿಡ್ತಾರಂತೆ ಅಂತ ಹೇಳಿ. ಅದಕ್ಕೆ ತಕ್ಕನಾದಂಥ ಬೆಳವಣಿಗೆ ಇವತ್ತು ಆಗಿದೆ.
ನಿತೀಶ್ ಕುಮಾರ್ ಇದೀಗ ರಾಜ್ಯಸಭಾ ಚುನಾವಣೆಗೆ ಇವತ್ತು ತಮ್ಮ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಅಲ್ಲಿಗೆ ನಿತೀಶ್ ಕುಮಾರ್ ಕೇಂದ್ರ ರಾಜಕಾರಣಕ್ಕೆ ಹೋಗ್ತಾ ಇದ್ದಾರೆ. ಮತ್ತೊಮ್ಮೆ ಹಿಂದೆ ಅವರು ಕೇಂದ್ರದಲ್ಲಿ ಸಚಿವರಾಗಿದ್ರು, ಕೇಂದ್ರ ರಾಜಕಾರಣಕ್ಕೆ ಹೋಗ್ತಾ ಇದ್ದಾರೆ ಅಂದ್ರೆ ಅದರ ಅರ್ಥ ಅಲ್ಲಿ ಅವರು ಕೇಂದ್ರ ಸಚಿವರು ಕೂಡ ಆಗಬಹುದು, ಬಿಜೆಪಿ ಅಂಥದ್ದೊಂದು ಸ್ಥಾನವನ್ನು ಅವರಿಗೆ ಕೊಡಬಹುದು, ಅಥವಾ ಮುಂದೊಂದಿನ ರಾಷ್ಟ್ರಪತಿ ಅಥವಾ ಅಂಥದ್ದೇನಾದರೂ ಹುದ್ದೆ ಅವರಿಗೆ ಅರಸಿ ಬಂದರೂ ಕೂಡ ಅಚ್ಚರಿ ಇಲ್ಲ. ನೋಡೋಣ ಮುಂದೆ ಏನು ಬೇಕಾದರೂ ಆಗಬಹುದು ಎನ್ನುವ ರೀತಿಯಲ್ಲಿ. ಈಗ ರಾಜ್ಯದಲ್ಲಿ ಬಿಹಾರದಲ್ಲಿ ಏನಾಗ್ತದೆ ಅಂತ ಗಮನಿಸ್ತಾ ಹೋಗೋದಾದ್ರೆ, ಬಿಹಾರದಲ್ಲಿ ಇದೀಗ ಪ್ರಪ್ರಥಮ ಬಾರಿಗೆ ಬಿಜೆಪಿ ಮುಖ್ಯಮಂತ್ರಿಯೊಬ್ಬರು ಅಧಿಕಾರವನ್ನು ಸ್ವೀಕರಿಸ್ತಾ ಇದ್ದಾರೆ, ಅಥವಾ ಬಿಜೆಪಿಯಿಂದ ಒಬ್ರು ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಅದಕ್ಕೆ ಪ್ರತಿಯಾಗಿ ಜೆಡಿಯುಗೆ ಏನ್ ಸಿಗ್ತಾ ಇದೆ? ನಿತೀಶ್ ಕುಮಾರ್ ಮಗನಿಗೆ ಇದೀಗ ಉಪಮುಖ್ಯಮಂತ್ರಿ ಪಟ್ಟವನ್ನ ನೀಡಲಾಗ್ತಿದೆ ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ, ಅಥವಾ ಬಹುತೇಕ ಫೈನಲ್ ಆಗಿದೆ ಎನ್ನುವಂತ ವಿಶ್ಲೇಷಣೆಗಳೆಲ್ಲವೂ ಕೂಡ ನಡೀತಾ ಇದೆ. ಈಗ ಹಾಗಾದ್ರೆ ಬಿಹಾರದಲ್ಲಿ ಆಗಿರುವಂತಹ ದೊಡ್ಡ ಬದಲಾವಣೆ ಏನು ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ, ಬಂಧುಗಳೇ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನಿತೀಶ್ ಕುಮಾರ್ 2005ರಿಂದಲೂ ಕೂಡ ಬಿಹಾರದಲ್ಲಿ ನಿರಂತರವಾಗಿ ಮುಖ್ಯಮಂತ್ರಿ ಆಗಿ ಬರ್ತಾ ಇದ್ದಾರೆ. ಮಧ್ಯದಲ್ಲಿ ಒಂದೊಂದು ಸಣ್ಣ ಸಣ್ಣ ಬ್ರೇಕ್ ಇತ್ತು ಬಿಟ್ರೆ, ಒಮ್ಮೆ ಅವ್ರ ಜೊತೆಗೆ ಹೋಗೋದು, ಒಮ್ಮೆ ಇವ್ರ ಜೊತೆಗೆ ಹೋಗೋದು, ಅವರೇ ಮುಖ್ಯಮಂತ್ರಿ ಆಗಿ ಬರ್ತಾ ಇದ್ರು. ಹಿಂದಿನ ಚುನಾವಣೆಗಳಲ್ಲಿ ಬಿಜೆಪಿ ಹೆಚ್ಚು ಸ್ಥಾನವನ್ನು ಗೆದ್ದುಕೊಂಡರೂ ಕೂಡ ನಿತೀಶ್ ಕುಮಾರ್ ಬಿಜೆಪಿಗೆ ಬಿಟ್ಕೊಡ್ತಾ ಇರಲಿಲ್ಲ, ಬಿಜೆಪಿ ಮುಖ್ಯಮಂತ್ರಿ ಆಗದ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ರು. ಯಾಕಂದ್ರೆ ಒಮ್ಮೆ ಬಿಜೆಪಿ ಏನಾದರೂ ಅಲ್ಲಿ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸ್ತು ಅಂತಾದ್ರೆ ಬಿಜೆಪಿಯಲ್ಲಿ ಕಂಪ್ಲೀಟ್ ಸ್ಟ್ರಾಂಗ್ ಆಗಿಬಿಡುತ್ತೆ, ನನ್ನ ಅವಶ್ಯಕತೆಯೇ ಬೀಳೋದಿಲ್ಲ ಅನ್ನೋದು ನಿತೀಶ್ ಕುಮಾರ್ ಬಹಳ ಚೆನ್ನಾಗಿ ಗೊತ್ತಿತ್ತು. ಹೀಗಾಗಿ ಎಂಥದ್ದೇ ಸಂದರ್ಭ ಬಂದರೂ ಕೂಡ ಬಿಜೆಪಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇರಲಿಲ್ಲ. ಬಿಜೆಪಿಗೂ ಕೂಡ ನಿತೀಶ್ ಕುಮಾರ್ ಅನಿವಾರ್ಯ ಆದಂಥ ಕಾರಣಕ್ಕಾಗಿ ನಿತೀಶ್ ಕುಮಾರ್ ಅವರ ಷರತ್ತುಗಳಿಗೆ ಬಿಜೆಪಿಯು ಕೂಡ ಓಕೆ ಅಂತಿತ್ತು, ನಿತೀಶ್ ಕುಮಾರ್ ಅವರಿಗೆ ಸಿಎಂ ಪಟ್ಟವನ್ನು ಅಲಂಕರಿಸಿಕೊಂಡು ಬರಲಾಗ್ತಾ ಇತ್ತು. ಆದರೆ ಈಗ ಪರಿಸ್ಥಿತಿ ಆ ರೀತಿಯಾಗಿ ಇಲ್ಲ. ಕಾರಣ ನಿತೀಶ್ ಕುಮಾರ್ ಅವರಿಗೆ ವಯಸ್ಸಾಗಿದೆ 75 ವರ್ಷ. ವಯಸ್ಸಂದ್ರೆ 75 ವರ್ಷ ಆದಂತೂ ನಮ್ಮಲ್ಲಿ ಬಹಳ ಜನ ಇದ್ದಾರೆ. ಆದರೆ ಏನಾಗಿದೆ ಅಂದ್ರೆ ಇತ್ತೀಚೆಗೆ ಸಾಕಷ್ಟು ಕಾರ್ಯಕ್ರಮಗಳಿಗೆ ಹೋದಂಥ ಸಂದರ್ಭದಲ್ಲಿ ನಿತೀಶ್ ಕುಮಾರ್ ಅವರ ವಿಡಿಯೋಗಳು ವೈರಲ್ ಆಗ್ತಾ ಇತ್ತು. ಅಂದ್ರೆ ತಕ್ಷಣ ಮರ್ತು ಬಿಡ್ತಾ ಇದ್ರು, ಅಥವಾ ಒಂದು ರೀತಿಯಲ್ಲಿ ಒಮ್ಮೊಮ್ಮೆ ವಿಚಿತ್ರವಾಗಿ ವರ್ತನೆಯನ್ನು ತೋರ್ತಾ ಇದ್ರು. ಇಂಥದ್ದೆಲ್ಲವೂ ಕೂಡ ಆಗ್ತಾ ಇತ್ತು. ಒಂದು ವಯಸ್ಸಿನ ಕಾರಣ, ಮತ್ತೊಂದು ನಿತೀಶ್ ಕುಮಾರ್ ಅವರಿಗೆ ಇದೊಂದು ರೀತಿಯಲ್ಲಿ ಬಿಜೆಪಿ ಹೇಳಿದಂತೆ ಕೇಳುವುದು ಅನಿವಾರ್ಯ ಎನ್ನುವಂತ ಪರಿಸ್ಥಿತಿ ಬಂದುಬಿಟ್ಟಿದೆ. ಅಪ್ಪಿತಪ್ಪಿ ಬಿಜೆಪಿ ಏನಾದರೂ ಉಲ್ಟಾ ಹೊಡೆದು ಬಿಟ್ರು ಅಂತಾದ್ರೆ ಜೆಡಿಯು ಪಕ್ಷವೇ ಡಿವೈಡ್ ಆಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ಶಿವಸೇನೆಗೆ ಏನಾಯ್ತು ನೀವೆಲ್ಲರೂ ಕೂಡ ಗಮನಿಸಿದ್ರಿ. ಅದೇ ರೀತಿಯಾಗಿ ಬೇರೆ ಬೇರೆ ಒಂದಷ್ಟು ರಾಜ್ಯಗಳಲ್ಲೂ, ಅದೇ ಮಹಾರಾಷ್ಟ್ರದ ಮತ್ತೊಂದು ಉದಾಹರಣೆ ತೆಗೆದುಕೊಳ್ಳೋದ್ರೆ NCPಗೆ ಏನಾಗಿತ್ತು ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಯಿದೆ. ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಹಾಗೆ ಆಗಿದೆ. ಹೀಗಾಗಿ ನಿತೀಶ್ ಕುಮಾರ್ ಈ ಹಂತದಲ್ಲಿ ಬಿಜೆಪಿಯ ಮಾತು ಕೇಳೋದು ಅನಿವಾರ್ಯ ಆಗಿದೆ. ಇಲ್ಲ, ನಾನು ಸಿಎಂ ಸ್ಥಾನವನ್ನ ಬಿಟ್ಕೊಡೋದಿಲ್ಲ, ನಾನೇ ಇರಬೇಕು ಅಂತ ಆಗಿಬಿಟ್ರೆ ಜೆಡಿಯು ಪಕ್ಷದ ಅರ್ಧಕ್ಕರ್ಧ ಶಾಸಕರು ಸೀದಾ ಬಿಜೆಪಿ ಜೊತೆಗೆ ಹೋಗಿ ಆರಾಮಾಗಿ ಬಿಜೆಪಿ ಸರ್ಕಾರದಲ್ಲಿ ಅವರು ಸಚಿವ ಸ್ಥಾನವನ್ನು ಇನ್ನೊಂದು ಮಗದೊಂದು ಪಡೆದು ಬಿಡ್ತಾರೆ. ಜೆಡಿಯು ಅಲ್ಲಿಗೆ ಡಿವೈಡ್ ಆಗಿ ಬಿಡುತ್ತೆ. ಮತ್ತೊಂದು, ಇದೀಗ ನಿತೀಶ್ ಕುಮಾರ್ ಮಗನಿಗೆ ಪಟ್ಟವನ್ನ ಕಟ್ಟುವಂತ ಅನಿವಾರ್ಯ ಇತ್ತು. ಆ ಕಾರಣಕ್ಕಾಗಿ ಇದೆಲ್ಲವನ್ನು ಕೂಡ ಒಪ್ಪಿಕೊಂಡ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇದರಲ್ಲಿ ಗೆದ್ದಿದ್ಯಾರು ಅಂದ್ರೆ ಬಿಜೆಪಿ. ನಿರಂತರವಾಗಿ ಬಿಜೆಪಿ ಒಳಗೊಳಗೆ ಇಂಥದ್ದೊಂದು ಪ್ಲಾನ್ ಮಾಡ್ತಾ ಇತ್ತು. ನಿತೀಶ್ ಕುಮಾರ್ ಅವರನ್ನ ಕಟ್ಟ ಹಾಕಬೇಕು, ಅಥವಾ ನಿತೀಶ್ ಕುಮಾರ್ ಒಂದು ಅನಿವಾರ್ಯ ಪರಿಸ್ಥಿತಿಯನ್ನ ಅಲ್ಲಿ ಸಿಕ್ಕಾಕ್ಸ್ಬೇಕು, ಅಡಕತ್ತರೆಯಲ್ಲಿ ಸಿಕ್ಕಾಕ್ಸ್ಬೇಕು ಅಂತಲೂ ಕೂಡ ಪ್ಲಾನ್ ಮಾಡ್ತಾ ಇತ್ತು. ಅಂತ ಅಡಕತ್ತರೆಯಲ್ಲಿ ಸಿಕ್ಕಾಕ್ಸುವಂತ ಸಂದರ್ಭ ಈಗ ಬಂದು ಬಿಟ್ಟಿದೆ. ನಿತೀಶ್ ಕುಮಾರ್ ಅವರು ಅನಿವಾರ್ಯವಾಗಿ ಇದನ್ನ ಒಪ್ಪಿಕೊಳ್ಳಲೇಬೇಕಾಗಿದೆ. ಇಲ್ಲ ಅಂತ ಆಗ್ಬಿಟ್ರೆ ಬಿಜೆಪಿಗೆ ಈ ಹಂತಕ್ಕೆ ನಿತೀಶ್ ಕುಮಾರ್ ಅನಿವಾರ್ಯ ಅಲ್ಲ. ಯಾಕಂದ್ರೆ ನೆಕ್ಸ್ಟ್ ಚುನಾವಣೆ ಇರೋದು 2030ಕ್ಕೆ. ಹಾಗೆ ನಿತೀಶ್ ಕುಮಾರ್ ಅವರಿಗೆ ಇನ್ನೂ ವಯಸ್ಸಾಗಿರುತ್ತೆ. ನಿತೀಶ್ ಕುಮಾರ್ ಎಷ್ಟು ಆಕ್ಟಿವ್ ಆಗಿ ಓಡಾಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಹಾಗಂತೂ ಬಿಜೆಪಿ ನಿತೀಶ್ ಕುಮಾರ್ ಅವರು ಅನಿವಾರ್ಯ ಅಂತ ಅನ್ಸೋದೇ ಇಲ್ಲ. ಈ ಕಾರಣಕ್ಕಾಗಿ ಬಿಜೆಪಿ ಒಂದು 4 ತಿಂಗಳಿಗೆ ತಾನು ಅಂದುಕೊಂಡಿದ್ದನ್ನು ಸಾಧಿಸುವಲ್ಲಿ ಯಶಸ್ವಿಯಾಗಿದೆ. ಎಷ್ಟು ತಿಂಗಳಿಗೆ? ಬರೀ 4 ತಿಂಗಳಿಗೆ ನಿತೀಶ್ ಕುಮಾರ್ ಒಂದು ರೀತಿಯಲ್ಲಿ ಅಡಕತ್ರಿಯಲ್ಲಿ ಸಿಕ್ಕಾಕೊಂಡು ಬಿಟ್ರು. ಆ ಕಡೆಯಿಂದ ಹೋಗಂಗಿಲ್ಲ, ಒಂದು ರೀತಿಯಲ್ಲಿ ಈ ಕಡೆಗೂ ಹೋಗಂಗಿಲ್ಲ, ಏನು ಮಾಡದಂತ ಪರಿಸ್ಥಿತಿ. ಮತ್ತೊಂದು ಕಡೆಯಿಂದ ಮಗನಿಗೂ ಇದೀಗ ಪಟ್ಟ ಸಿಗ್ತಾ ಇದೆ. ಅವರ ಮಗನ ಹೆಸರು ನಿಶಾಂತ್ ಕುಮಾರ್ ಅಂತ ಹೇಳಿ. ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಅವ್ರು ರಾಜಕಾರಣದಲ್ಲಿ ಇರಲೇ ಇಲ್ಲ. ಅವರು ಇಂಜಿನಿಯರ್ ಪದವೀಧರ, ವಯಸ್ಸು ಒಂದು 49-50 ಆಸುಪಾಸು. ಆದರೂ ಯುವ ನಾಯಕ ಅಂತ ನಮ್ಮಲ್ಲಿ ಕರೀತಾರೆ ರಾಜಕಾರಣದಲ್ಲಿ. ಹೀಗಾಗಿ ಅವ್ರನ್ನು ಯುವ ನಾಯಕ ಅಂತ ಕರೀತಿದ್ದಾರೆ. ರಾಜಕಾರಣದಲ್ಲಿ ನಂಗೆ ಆಸಕ್ತಿನೇ ಇಲ್ಲ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಸ್ವಲ್ಪ ಆಧ್ಯಾತ್ಮದ ಸೆಳೆತ ಅಂಥದ್ದೆಲ್ಲವೂ ಕೂಡ ಇತ್ತು. ಜೆಡಿಯು ಪಕ್ಷದ ಪ್ರಾಥಮಿಕ ಸದಸ್ಯತ್ವವನ್ನು ಕೂಡ ತೆಗೆದುಕೊಂಡಿರಲಿಲ್ಲ. ಅವರು ಸದಸ್ಯತ್ವ ತೆಗೆದುಕೊಂಡಿದ್ದು ಬರೀ 2 ದಿನಗಳ ಹಿಂದಷ್ಟೇ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ನಿತೀಶ್ ಕುಮಾರ್ ಕುಟುಂಬ ರಾಜಕಾರಣವನ್ನು ವಿರೋಧಿಸ್ಕೊಂಡು ಬಂದಂಥವ್ರು. RJDಯ ಕುಟುಂಬ ರಾಜಕಾರಣಕ್ಕೆ ಗಟ್ಟಿಯಾಗಿ ವಿರೋಧವನ್ನು ವ್ಯಕ್ತಪಡಿಸ್ಕೊಂಡು ಬಂದಂಥವ್ರು. ಇದೀಗ ಅದೇ ನಿತೀಶ್ ಕುಮಾರ್ ಮಗನಿಗೆ DCM ಪಟ್ಟವನ್ನ ಕಟ್ಟೋದಿಕ್ಕೆ ರೆಡಿಯಾಗಿ ನಿಂತು ಬಿಟ್ಟಿದ್ದಾರೆ. ಒಮ್ಮೊಮ್ಮೆ ರಾಜಕಾರಣದಲ್ಲಿ ಏನು ಬೇಕಾದರೂ ಆಗುತ್ತೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಬಿಜೆಪಿ ಅಂತೂ ಇಂತೂ ಸಾಧಿಸಿ ಬಿಡ್ತು. ಸ್ವತಂತ್ರ ಮುಖ್ಯಮಂತ್ರಿ ಇಲ್ಲಿವರೆಗೆ ಆಗಿರಲಿಲ್ಲ, ಬಿಜೆಪಿ ಮುಖ್ಯಮಂತ್ರಿ ಇರಲಿಲ್ಲ ಬಿಹಾರದಲ್ಲಿ. ಇದೀಗ ಬಿಜೆಪಿಯಿಂದಲೂ ಕೂಡ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಅಲ್ಲಿಗೆ ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ
JDU-ನ ಕಂಪ್ಲೀಟ್ ಆಕ್ರಮಿಸಿಕೊಳ್ಳೋದ್ರಲ್ಲಿ ಡೌಟೇ ಇಲ್ಲ. ಒಂದೋ JDU ಬಿಜೆಪಿಯಲ್ಲಿ ವಿಲೀನ ಆಗುವಂತ ಪರಿಸ್ಥಿತಿ ಎದುರಾಗಬಹುದು. ಕಾರಣ ಸೆಕೆಂಡ್ ಲೈನ್ ಲೀಡರ್ ಅನ್ನುವಂಥವ್ರು JDU ಈಗ ಸದ್ಯ ಇಲ್ಲವೇ ಇಲ್ಲ. ನಿತೀಶ್ ಕುಮಾರ್ ಬಿಟ್ಟರೆ ಬೇರೆ ಯಾರು ಕೂಡ ಕಾಣೋದಿಲ್ಲ. ನಿತೀಶ್ ಕುಮಾರ್ ಮಗ ಕೂಡ ಅಂತ ಸ್ಟ್ರಾಂಗ್ ಆಗಿ ಇಲ್ಲ. ಹೀಗಾಗಿ ಬಿಜೆಪಿಗೆ ಅದೆಲ್ಲ ರೀತಿಯಲ್ಲೂ ಕೂಡ ಪ್ಲಸ್ ಆಗುವಂತ ಸಾಧ್ಯತೆ ಇದೆ. ಒಂದು JDU ವಿಲೀನವೇ ಆಗಬಹುದು, ಇಲ್ಲ ಅಂತಂದ್ರೆ ಬಿಜೆಪಿಗೆ JDU ಅನಿವಾರ್ಯವೇ ಅಲ್ಲ ಎನ್ನುವಂತ ಪರಿಸ್ಥಿತಿ ಮುಂದಿನ ಸರ್ತಿ ಬರುತ್ತೆ. ಯಾಕಂದ್ರೆ ಬಿಜೆಪಿ ಮುಖ್ಯಮಂತ್ರಿ ಅಂದ್ರೆ ಇನ್ನೊಂದು 4 ವರ್ಷಕ್ಕೆ ಅವರಿಗೆ ಬೇಕಾದಂತ ವೇದಿಕೆಯನ್ನ ಆರಾಮಾಗಿ ಸಿದ್ಧಪಡಿಸ್ಕೊಂಡು ಬಿಡ್ತಾರೆ. ಇಲ್ಲಿವರೆಗೆ ಬರೀ ನಿತೀಶ್ ಕುಮಾರ್ ನಿತೀಶ್ ಕುಮಾರ್ ನಿತೀಶ್ ಕುಮಾರ್ ಅಂತಾನೆ ಹೋಗ್ಬೇಕಿತ್ತಲ್ಲ. ಇನ್ನು ನಿತೀಶ್ ಕುಮಾರ್ ಹೆಸರು ಬದಿಗೆ ಹೋಗಿ ಬಿಜೆಪಿಯ CM ಹೆಸರು ಮುನ್ನೆಲೆಗೆ ಬಂದ್ಬಿಡುತ್ತೆ. ಸಾಮ್ರಾಟ್ ಚೌಧರಿ, ವಿಜಯ್ ಕುಮಾರ್ ಸಿನ್ಹಾ, ನಿತ್ಯಾನಂದ ರೈ, ಹೀಗೆ ಒಂದಷ್ಟು ಹೆಸರುಗಳೆಲ್ಲವೂ ಕೂಡ ಕೇಳಿ ಬರ್ತಾ ಇದೆ. ಕೊನೆಗೆ ಯಾರಾಗ್ತಾರೆ ಕಾದ್ ನೋಡೋಣ. ಬಂಧುಗಳೇ, ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.